ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿ ದರೆಯೊಳಗವತರಿಸಿ ಧೀರನ ಉದ್ಧರಿಸು ದರೆಯೊಳಗವತರಿಸಿ ಧೀರರ ಉದ್ಧರಿಸು ತಾಯಿ ಕರುಣಾಮಯನೇ ರಕ್ಷಿಸು ಭುವನೇಶ್ವರಿ ತಾಯಿ ಕರುಣಾಮಯನೇ ರಕ್ಷಿಸು ಭುವನೇಶ್ವರಿ ದರೆಯೊಳಗವತರಿಸಿ ಧೀರನ ಉದ್ಧರಿಸು ದರೆಯೊಳಗವತರಿಸಿ ಧೀರರ ಉದ್ಧರಿಸು ತಾಯಿ ಕರುಣಾಮಯನೇ ದರೆಯೊಳಗವತರಿಸಿ ರಣ ಉದ್ಧರಿಸು ದರೆಯೊಳಗವತರಿಸಿ ಧೀರರ ಉದ್ಧರಿಸು ಕೇಳು ನನ್ನ ಮೊರೆಯ ಮನದಲ್ಲಿ ನೀನೆಲೆಸಿರುವೆ ಕೇಳು ನನ್ನ ಮೊರೆಯ ರಕ್ಷಿಸು ಭುವನೇಶ್ವರಿ ಕೇಳು ನನ್ನ ಮೊರೆಯ ರಕ್ಷಿಸು ಭುವನೇಶ್ವರಿ ದರೆಯೊಳಗವತರಿಸಿ ಧೀರರ ಉದ್ಧರಿಸು ದರೆಯೊಳಗವತರಿಸಿ ಧೀರರ ಉದ್ಧರಿಸು ದರೆಯೊಳಗವತರಿಸಿ ಧೀರರ ಉದ್ಧರಿಸು ತಂದೆ ಭೀಮಾಂಬಿಕೆ ನಾನು ನಿನ್ನಲ್ಲಿ ಏನೆಂದು ಬೇಡಿಕೊಳ್ಳುತ್ತಂದೆ ಬಡವರ ಬಂದು ನೀನು ಅನಾಥಳಾದ ನನ್ನ ತಂಗಿ ತಾಯಿಗಳು ನಾವು ಈ ಬೀದಿಯಲ್ಲಿ ಯಾವುದೇ ಕಷ್ಟ ಬರದಂತೆ ಕಾಪಾಡೋ ಹೊಣೆ ನೀನಿದು ತಾಯಿ ಇವತ್ತು ನನ್ನ ತಂಗಿ ಹುಟ್ಟುಹಬ್ಬ ಇವತ್ತು ನನ್ನ ತಂಗಿ ಬರ್ತಾ ಇದ್ದಾಳೆ ಅವಳ ಹುಟ್ಟುಹಬ್ಬವನ್ನು ಸಂತೋಷಗೊಳಿಸೋದಕ್ಕೋಸ್ಕರ ನಾನು ನಿನ್ನಲ್ಲಿ ಶೆರಗೊಡ್ಡಿ ಬೇಡಿಕೊಳ್ಳು ಸಾಯಿ ಬೇಡಿಕೊಳ್ಳು ಏನು ಇಷ್ಟೊತ್ತಾದರೂ ನನ್ನ ತಂಗಿ ಏಕೆ ಬರಲಿಲ್ಲ ಬರಲಿ ಇವತ್ತು ಅವಳ ದೇವಸ್ಥಾನಕ್ಕೆ ಬಂದೇ ಬರ್ತಾಳೆ ಅಕ್ಕ ಬರುವುದು ಸ್ವಲ್ಪ ತಡವಾಯಿತು ಬೇಜಾರಿಲ್ಲ ತಾನೇ ಇಲ್ಲಮ್ಮ ನಿನ್ನ ಮೇಲೆ ನಾನು ಏಕೆ ಬೇಜಾರು ಮಾಡಿಕೊಳ್ಳಲಿ ಬಾ ಆ ತಾಯಿ ಭೀಮಾಂಬಿಕೆಗೆ ನಮಸ್ಕಾರ ಮಾಡಿ ಆಯಿತು ಅಕ್ಕ ಅಕ್ಕ ಬಡವರಾದ ನಮಗೆ ಕಕ್ಕ ಈ ಸಂಭ್ರಮ ನೋಡಕ್ಕ ಆ ದೇವಿಯ ಕರುಣೆ ಇದ್ರೆ ಅಷ್ಟೇ ಸಾಕು ನಮ್ಮ ಮೇಲೆ ತಂಗಿ ಈ ನಿನ್ನ ಮನದಲ್ಲಿ ನೋವು ನನಗೆ ಅರ್ಥ ಆಗುತ್ತದೆ ಅಮ್ಮ ತಂದೆ ತಾಯಿ ಕಳೆದುಕೊಂಡು ಅನಾಥಳಾದ ನಾವು ಅದನ್ನೇ ನೀನು ತಲೆಯಲ್ಲಿ ಇಟ್ಟುಕೊಂಡರಿ ಅದು ಹೇಗಮ್ಮ ಇವತ್ತು ನಿನ್ನ ಹುಟ್ಟುಹಬ್ಬ
ಅದಕ್ಕೋಸ್ಕರ ಇದು ಒಂದು ದಿವಸ ಆದರೂ ನಗು ನಗುತ್ತಾ ಇರಮ್ಮ. ಆಯ್ತು ಅಕ್ಕ, ಬಾ ಅಕ್ಕ, ಮನೆಗೆ ಹೋಗೋಣ, ಸಿಹಿ ಮಾಡೋಣ. ಸರಿ ನಡೆಯಮ್ಮ. ಹಾಂ ಅಕ್ಕ. ತಂಗಿ, ಅಲ್ಲಿ ಯಾರೋ ಹಿರಿಯರು ಬರ್ತಿದ್ದಾರೆ. ಅವರಿಗೆ ಚಾಕ್ಲೇಟ್ ಕೊಟ್ಟು ಅವ್ರ ಆಶೀರ್ವಾದ ತೆಗೆದುಕೋ. ನಮ್ಮಂಥವ್ರಿಗೆ ಅವರ ಆಶೀರ್ವಾದ ಮುಖ್ಯ. ಆಯಿತು ಅಕ್ಕ. ಹಿರಿಯರು, ಇವತ್ತು ನನ್ನ ಹುಟ್ಟು ಹಬ್ಬ, ತೆಗೆದುಕೊಳ್ಳಿ ಚಾಕ್ಲೇಟ್, ಆಶೀರ್ವಾದ ಮಾಡಿ. ಎದ್ದೇಳಮ್ಮ, ಈ ಬಡವನ ಕಾಲಿಗೆ ನಮಸ್ಕರಿಸಿದೆಯಲ್ಲ ಯಾಕಮ್ಮ? ನೋಡಿ, ಈ ನನ್ನ ತಂಗಿ ಹುಟ್ಟುಹಬ್ಬ ಇವತ್ತು. ನೀವು ಹಿರಿಯರಾದ ನನ್ನ ತಂಗಿಗೆ ಆಶೀರ್ವಾದ ಮಾಡಬೇಕಂತ ಅವಳಿಗೆ ನಾನೇ ಹೇಳಿದ್ದೆ. ನೊಂದು ಬೆಂದ ಜೀವಕ್ಕೆ ಬಡವನಾದ ನಾನು ಏನೆಂದು ಆಶೀರ್ವಾದ ಮಾಡಲಮ್ಮ? ನನ್ನಾಗೆ ಬಡವನಾಗಲಿ ಅಂತೋ ಅಥವಾ ಶ್ರೀಮಂತಿಕೆ ಬರಲಿ ಅಂತೋ ನನ್ನ ಬಿಟ್ಟು ಆ ಶ್ರೀ ಭೀಮಾಂಬಿಕೆ ದೇವಿಯನ್ನು ನಮಸ್ಕರಿಸಿದರೆ, ಒಮ್ಮೆ ಕಣ್ಣು ತೆರೆದು ನೋಡಿದರೆ ನಿಮ್ಮ ಬಾಳು ಬಂಗಾರವಾಗುವುದರಲ್ಲಿ ಸಂದೇಹವೇ ಇಲ್ಲ. ನೋಡಿ, ಭೇದ ಬಂದ ಅನ್ನಕ್ಕೆ ಎಷ್ಟು ರುಚಿ ಇರುತ್ತದೋ ಅಷ್ಟೇ ಬಡವನ ಆಶೀರ್ವಾದಕ್ಕೆ ಅಷ್ಟೇ ರುಚಿ ಇರುತ್ತದೆ. ನೋಡಮ್ಮ. ಹಾಂ ಅಕ್ಕ, ಮಾತು ಸಾಕು, ಮನೆಗೆ ಹೋಗೋಣ ಬಾ. ನೋಡಮ್ಮ, ಬಡವನ ಸಿಟ್ಟು ದವಡಿಗೆ ಮೂಲ ಹಣ್ಣು ಹಾಗೆ ಏನೇನೋ ಮಾತನಾಡಿಬಿಟ್ಟೆ. ದಯವಿಟ್ಟು ಕ್ಷಮೆ ಇರಲಿ. ಇವತ್ತು ಹುಟ್ಟ ಹಬ್ಬ ಅಂತ ಹೇಳಿದ್ರಿ. ಈ ಬಡವನಲ್ಲಿ ಹುಡುಗರಿಯಾಗಿ ಕೊಡುವುದಕ್ಕೆ ನನ್ನಲ್ಲಿ ಏನಿಲ್ಲಮ್ಮ. ಈ ಬಡವನಲ್ಲಿ ಏನಿಲ್ಲ. ನೋಡಿ, ನಾವು ಬಡವರು, ಬಡತನದಲ್ಲಿ ಬೆಳೆದವರು, ಬಡವರ ಹೆಣ್ಣು ಮಕ್ಕಳು. ನಿಮ್ಮಂಥರವು ಕರುಣೆ ನಮ್ಮ ಮೇಲಿದ್ದರೆ ಅಷ್ಟೇ ಸಾಕು. ನೀವು ಪರದೇಶಿಗಳ ಇರಲಿ, ನನ್ನದೊಂದು ಮಾತು ನಡೆಸಿಕೊಡ್ತೀರಾ? ಏನು, ಹಿರಿಯರಾದ ತಾವು ಕಿರಿಯರ ಹತ್ರ ಮಾತು ಕೇಳೋದೆ? ಹೇಳಿ, ಅದ್ಯಾವ ಮಾತು? ದಿಕ್ಕಿಲ್ಲದ ಹೆಣ್ಣುಗಳು ನೀವು ನಮ್ಮ ಮನೆ ಸೊಸೆಯಾಗಿ ಬಂದರೆ ಸಾಕು. ಆ ದೇವಿಯ ಆಶೀರ್ವಾದ ಇದ್ರೆ ಆಗುತ್ತೋ ಏನೋ. ಪ್ರೇಮ ಏನೋ ಕನಸಿನ ಲೋಕದಲ್ಲಿ ಇದ್ದಂತೆ ಆಗಿದೆ. ಇಲ್ಲಿ ಬಿಡು ಪ್ರೇಮ, ಇವತ್ತು ನಿನ್ನ ಹುಟ್ಟು ಹಬ್ಬ. ಅದಕ್ಕೋಸ್ಕರ ಎಲ್ಲರೂ ಸಂತೋಷದಿಂದ ಒಂದು ಹಾಡು ಹಾಡೋಣ, ಸರಿನಾ? ಸರಿ, ಆಯಿತು ಅಕ್ಕ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರುಷ.
ನಗಲಂತೆ ಬೀಸಗಾಳಿ ತಂಪು ಭೂಮಿ ಭೂಮಿ ನಗಲಂತೆ ದೇವರು ತಂದ ಶ್ರುತಿ ಅಂದ ಎಲ್ಲರೂ ನಗಲಂತೆ ಲ 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 ನೋಡು ಮಾತಾಗಿ ಬಾ, ಮನೆಯಲ್ಲಿ ಸಿಹಿಡಿಗೆ ಮಾಡಿದ್ದೀನಿ. ಇಬ್ಬರು ಸೇರಿ ಎಲ್ಲರೂ ಸೇರಿ ಸಿಹಿ ಊಟ ಮಾಡೋಣ. ಅಕ್ಕ, ಇವತ್ತು ನನ್ನ ಬರ್ತಡೇ ಇದೆಯಂತ ಏನು ಸಿಹಿ ಮಾಡಿದೀಯಾ? ನೋಡಮ್ಮ, ಈ ನನ್ನ ಮುದ್ದಿನ ತಂಗಿಗೆ ಅವಳಿಗೆ ಏನು ಇಷ್ಟವೋ ಅದನ್ನೇ ಅಡುಗೆ ಮಾಡಿದ್ದೀನಿ. ಆಯ್ತಕ್ಕ, ನನ್ನ ಮುದ್ದು ಅಕ್ಕ. ಬಾ ಅಕ್ಕ, ಹೋಗೋಣ. ನೀನು ಕಡಿಮೆ ಇಲ್ಲ. ದಗ 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 ರಾಜರ ಈ ಮಗ ಬಿಟ್ಟ ನೋಡು ಮುರ್ರೆ ಕನ್ನ ಶಂಕರ ಶಿವಶಂಕರ ತಗ 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 ಮುಚ್ಚಿಟ್ಟು ಬುಳ್ಳುವಾಗ ಕಾಲು 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 ಶಂಕರ ಶಿವಶಂಕರ ನಿಮ್ಮನ್ನೆ ಬಂದವರೆಲ್ಲ ನಂಬರ್ 1 ಅಂತಾರೆ. ಎದ್ದು ಕುಳಿತಾರೋ ನಿನ್ ಮುಂದೆ ಎಲ್ರಿ ಬಚ್ಚತನ. You come today. ರಾವಣ ಬೆಂಗಳೂರಿನ ಅಂದಿನ ಡಾನ್ MP ಜಯರಾಜ್. ಅಂದಿನ ಡಾನ್ MP ಜಯರಾಜ್ ಅವರನ್ನು ಹಾಡು ಹಗಲೇ ಕೊಲೆ ಮಾಡಿ ಇಡೀ ಬೆಂಗಳೂರನ್ನು ರಾತ್ರೋರಾತ್ರಿ ಸಂಚಲನ ಮೂಡಿಸಿದ ಭೂಗತ ಲೋಕದ ದೊರೆ ಮುತ್ತಪ್ಪ ರೈ. ಮುತ್ತಪ್ಪ ರೈಯವರ ಬಲಗೈ ಬಂಟನು ಯಾರು ಗೊತ್ತೇ? ಇದೇ ಈ ಜಟಾಧಾರಿ. ಅಧಿಕಾರವೆಂದರೆ ಅದರ ಗತ್ತೆ ಬೇರೆ, ಅದರ ತಾಕತ್ತೆ ಬೇರೆ. ತನ್ನ ಅಣ್ಣ ಮೇಘರಾಜನ ಅಧಿಕಾರದ ಗತ್ತನ್ನು ತನ್ನ ವರ್ಚಸ್ಸೆಂದು ನಂಬಿ ಅಂಡರ್ ವರ್ಲ್ಡ್ ಮಾಫಿಯಾಕ್ಕೆ ತಾನೇ ಅಧಿಪತಿ ಎಂದು ಮೆರೆಯುತ್ತಿರುವ ಈ ವ್ಯಕ್ತಿಯ ಹೆಸರು ಗೊತ್ತೇ? ಇವನೇ ಅಗ್ನಿರಾಜ. ಬಡ ಕುಟುಂಬದ ಹೆಣ್ಣು ಮಕ್ಕಳನ್ನು ತನ್ನ ಪ್ರೇಮ ಪಾಶದ ಬಾಹುಬಂಧನಕ್ಕೆ ಕಾಮದಾಹ ತೀರಿಸಿಕೊಳ್ಳುತ್ತಿರುವ ಮದವೇರಿದ ಮದ್ದಾನೆ. ಚತುರರಿಗೆ ಚತುರನಾಗಿ ಎದುರಾದವರಿಗೆ ಸಿಂಹ ಸ್ವಪ್ನವಾಗಿ ಕಾಡುತ್ತಿರುವ ಭೂಗತ ಲೋಕದ ಪಾತಕಿ ಈ ಅಗ್ನಿರಾಜ. ತನಗೆ ಹಾಗೂ ತನ್ನ ಅಣ್ಣ ಮೇಘರಾಜನಿಗೆ ಎದುರಾದ ಕುಟುಂಬಕ್ಕೆ ಕಾಲಾಂತರದವರೆಗೆ ಕಿರಾತಕರಾಗಿ ಕಾಡುತ್ತಿರುವ ಈ ಅಗ್ನಿರಾಜನಿಗೆ ತಕ್ಕ ಶತ್ರು ರಾಜೇಂದ್ರನ ಕುಟುಂಬದಲ್ಲಿ ಹುಟ್ಟಿ ಮೆಟ್ಟಿ ನಿಲ್ಲುವನ ಎಂಬುದೇ ಈ ನಾಟಕದ ಮುಂದಿನ ದೃಶ್ಯ. ಈ ಊರಿನ ಆಗರ್ಭ ಶ್ರೀಮಂತ ಮೇಘರಾಜನ ತಮ್ಮ ನಾನು. ಬಡ ಬಿಕಾರಿಯಾದ ಪ್ರೇಮಾಳನನ್ನು ನನ್ನ ಬಾಹುಬಂಧನದಲ್ಲಿ ಬೀಳಿಸಿಕೊಂಡು ಅವಳಿಗೆ ಪ್ರೇಮದ ಹುಚ್ಚು ಹಿಡಿಸಿ ನನ್ನ ಕಾಮದಾಹವನ್ನು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಅಗ್ನಿರಾಜನೇ ಅಲ್ಲ. ಹಾಯ್ ಪ್ರೇಮ, ಎಲ್ಲಿಗೆ ಹೊರಟಿರುವೆ? ಯಾಕೆ? ನನ್ನಿಂದ ನಿಮ್ಗೆ ಏನಾಗಬೇಕಾಗಿತ್ತು? ನೋಡು ಪ್ರೇಮ, ಹೂವಾಗಿ ಬಂದಿರುವ ಹೆಣ್ಣು ನೀನು. ದುಂಬಿಯಾಗಿ ನಿಂತಿರುವ ಈ ಗಂಡಿನ ಮುಂದೆ ಹಾಗೆ ಹೋಗುವುದೇ? ನೋಡಿ, ಬಡ ಬಿಕಾರಿ ಹೆಣ್ಣು ನಾನು, ಆಗರ್ಭ ಶ್ರೀಮಂತರು ನೀವು. ಅಂಥದ್ರಲ್ಲಿ ನಿಮಗೂ ನಮಗೂ ಹೊಂದಾಣಿಕೆ. ನೋಡು ಪ್ರೇಮ, ಪ್ರೀತಿಗೆ ಬಡವರು ಶ್ರೀಮಂತರು ಎಂದು ಭೇದವಿಲ್ಲ. ನೀನೊಂದು ಹೆಣ್ಣು, ನಾನೊಂದು ಗಂಡು.
ಈ ಜಗತ್ತಿನ ನಿಯಮವೇ ಇದು. ಅದರಲ್ಲಿ ಸಂಶಯವೇ ಇಲ್ಲ. ಹಣದಿಂದ ಮೆರೆಯುವ ನಾವು ಮನದಲ್ಲಿ ನೆಮ್ಮದಿ ಇಲ್ಲಂದಂತಾಗಿದೆ. ಆ ನೆಮ್ಮದಿ ನಿನ್ನ ಹೃದಯದಲ್ಲಿದೆ. ಇದಕ್ಕೆ ನಿನ್ನ ಒಪ್ಪಿಗೆ? ಆಯ್ತು ರಾಜ, ನೀನು ಹೇಗೆ ಹೇಳ್ತೀಯೋ ಹಾಗೇ ಆಗಲಿ. ಮಾನಸ ಲೋಕದ ಪ್ರೇಮ ಕಂಡಿ ಕೊಡುಬಾ ಕೊಡುಬಾ ಮದ ಮೃದವನು ನೀಡುಬಾ ಕೊಡುಬಾ ಕೊಡುಬಾ ಮದ ಮೃದವನು ನೀಡುಬಾ ಸವಿ ಸೊಗಸನು ನೀಡುಬಾ. ಎದೆಯಲಿ ನಿನ್ನ ಹೆಜ್ಜೆಯ ಸಪ್ಪಳ ವಿರಹದ ತಳಮಳ್ಳ ಮುರುಪಟ್ಟು ಹೆಚ್ಚಿದೆ. ನನ್ನ ಎದೆಯಲಿ ನಿನ್ನ ಹೆಜ್ಜೆಯ ಸಪ್ಪಳ ವಿರಹದ ತಳಮಳ ಮುರುಪಟ್ಟು ಹೆಚ್ಚಿದೆ. ನನ್ನಿ ಮನಸ್ಸು ಮಾಯವಾಯ್ತು ನಿನ್ನ ಕಂಡಾಗ ಉನ್ಮತ್ತನಾಗಿ ಬಿಟ್ಟೆ ನೀನು ನಕ್ಕಾಗ. ನನ್ನಿ ಮನಸ್ಸು ಮಾಯವಾಯ್ತು ನಿನ್ನ ಕಂಡಾಗ ಉನ್ಮತ್ತನಾಗಿ ಬಿಟ್ಟೆ ನೀನು ನಕ್ಕಾಗ. ಕೊಡುಬಾ ಮದ ಮೃದವನು ನೀಡುಬಾ ಕೊಡುಬಾ ಕೊಡುಬಾ ಮದ ಮೃದವನು ನೀಡುಬಾ. ಭೂಮಿ ಮೇಲೆ ಸೃಷ್ಟಿ ಮಾಡಿ ಬಿಟ್ಟನ ಬ್ರಹ್ಮ. ಯಾವ ದೇಶದಲ್ಲೂ ಇಲ್ಲ ಇಂಥ ಅಪ್ಸರೆ ಭೂಮಿ ಮೇಲೆ ಸೃಷ್ಟಿ ಮಾಡಿ ಬಿಟ್ಟನ ಬ್ರಹ್ಮ. ಕೊಡುಬಾ ಕೊಡುಬಾ ಮದ ಮೃದವನು ನೀಡುಬಾ ಲಲಲಾ 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 ಲಲಲಾ. ಪ್ರಿಯ ಪ್ರೇಕ್ಷಕರೇ, 1977ರಲ್ಲಿ ಭಾರತಕ್ಕೆ ಹೊಸ ಹೆಸರು ಪರಿಚಯವಾಯಿತು. ಆ ಹೆಸರೇ ರಾಜನಾರಾಯಣ್. ಇಂದಿರಾ ಗಾಂಧಿಯನ್ನು 55,000 ಮತಗಳ ಅಂತರದಿಂದ ಸೋಲಿಸಿ ಭಾರತದ ರಾಜಕೀಯ ಪಂಕ್ತಿಯಲ್ಲಿ ಹೊಸ ಛಾಪು ಮೂಡಿಸಿದ ರಾಜಕೀಯ ನಿಪುಣ. ಇದಕ್ಕೆ ಪ್ರತಿಯಾಗಿ ಇಂದಿರಾ ಗಾಂಧಿ ಜಮೀನ್ದಾರರ ಮಹಾಕೂಟ ರಚಿಸಿ ಪುನರ್ ರಾಜಕೀಯ ಅಧಿಕಾರ ಪಡೆಯಲು ಸಾಕಷ್ಟು ಪ್ರಯತ್ನ ಮಾಡಿದರು. ಜಮೀನ್ದಾರರಿಗೆ ಯಾವಾಗ ತಮ್ಮ ಬೆಂಬಲ ಇಂದಿರಾ ಗಾಂಧಿಯಿಂದ ಸಿಕ್ಕಿತೋ ಆಗ ಅದನ್ನು ದುರುಪಯೋಗ ಪಡೆದು ಕೆಲ ಶ್ರೀಮಂತರು ತಮ್ಮ ದರ್ಪ, ಹಣದ ಶಕ್ತಿ, ರಾಜಕೀಯ ಕುತಂತ್ರದಿಂದ ಸಾಮಾನ್ಯರ ಎದೆಯಲ್ಲಿ ಗಡಗಡನೆ ನಡುಕ ಹುಟ್ಟಿಸಿದರು.
ಈ ಸುಖದ ಸುಪ್ಪತ್ತಿಗೆಯಲ್ಲಿ ಕುಳಿತ ವ್ಯಕ್ತಿ ಮೇಘರಾಜ್ ಅಂತವರಲ್ಲಿ ಒಬ್ಬ. ಇವನು ಅಗರ್ಭ ಶ್ರೀಮಂತ, ಸೇಡಿಟ್ಟ ಸಿಂಹವಾಗಿ ತನಗೆದುರಾದ ವ್ಯಕ್ತಿಗಳ ಸಂಹಾರಗೈದು ತನ್ನ ಬಲಗೈ ಬಂಟರಿಂದ ಆ ಸಾಕ್ಷ್ಯ ನಾಶ ಮಾಡಿ ಮೆರೆಯುತ್ತಿರುವ ವ್ಯಾಘ್ರನಕ ರಾಜೇಂದ್ರನೆಂಬ ಕುಟುಂಬ ವರ್ಗಕ್ಕೆ ಇಂಚಿಂಚು ಜಾಗಕ್ಕೂ ಸೇಡಿನ ಜ್ವಾಲೆಯ ಬಿಸಿ ಮುಟ್ಟಿಸುತ್ತಿರುವ ಹುಲಿ ಮೃಗ. ಹಣವೇ ಇವನ ಆಸ್ತಿ, ಕುತಂತ್ರವೇ ಇವನ ತಂತ್ರ, ಮೋಜು ಮಸ್ತಿಯೇ ಇವನ ಕಾರಸ್ಥಾನ. ವಿಷಕಂಠನೆಂಬ ಬಲಗೈ ಬಂಟನಿಂದ ತನ್ನದ ಕಾರ್ಯವನ್ನು ಸಾಧಿಸುತ್ತಿರುವ ಮೇಘರಾಜ, ಅಗ್ನಿರಾಜನೆಂಬ ಅಂಡರ್ ವರ್ಲ್ಡ್ ಮಾಫಿಯಾ ಕಿಂಗ್ ಪಿನ್ನಿಂದ ಇಡೀ ಭಾರತದ ಕಪ್ಪು ಲೋಕದ ಬ್ಲಾಕ್ ಮನಿಯನ್ನು ಅಧಿಪತಿಯಾಗಿಸಿದ್ದಾನೆ. ತನ್ನೆಲ್ಲ ತಂತ್ರ ಕುತಂತ್ರದಿಂದ ಬಡ ರೈತ ರಾಜೇಂದ್ರನ ಕುಟುಂಬಕ್ಕೆ ಹೇಗೆಲ್ಲ ಕಾಡುವನು ಎಂಬುದೇ ನಾಟಕದ ಮುಂದಿನ ನಾಗಲೋಟ. ದಿಲಿಗಡಿಲೆ ಮಾಡದಿದ್ರೆ ಲೆಪ್ಪಿಲ್ಲ, ರೌಡಿ ಗಮ್ಮಲ್ಲಿ ಯಾರ್ಯಾರು ಆಗಲ್ಲ. ರಕ್ತ ನೋಡ್ದೆ ನಾನಿದ್ದೆ ಮಾಡಲ್ಲ, ಪ್ರೀತಿ ಪ್ರೇಮ ಪ್ರೇಮ ಪ್ರೀತಿ ಉಳಿಸಿಕೊಡಲ್ಲ. ದಿಲಿಗಡಿಲೆ ಮಾಡದಿದ್ರೆ ಲೆಪ್ಪಿಲ್ಲ. ಹುಲಿ ಮೃಗ, ಹುಲಿ ಮೃಗ. ಹುಲಿಯುಗುರು, ಹುಲಿ ಮೃಗ. ಹುಲಿಯುಗುರು, ಹುಲಿ ಮೃಗ. ಹುಲಿ ಮೃಗ, ಹುಲಿ ಮೃಗ, ಹುಲಿ ಮೃಗ. ಈ ಊರಿಗೆ ನಾನು ಅಗರ್ಭ ಶ್ರೀಮಂತ. ನನ್ನನ್ನು ನೋಡಿದರೆ ಈ ಊರಿನ ಜನ ಖಡಖಡಲಲ್ಲಿ ಹೋಗುತ್ತೆ. ರಾಜೇಂದ್ರ ನನ್ನ ದರ್ಪದ ಮಾತಿಗೆ ದಿಕ್ಕು ತಪ್ಪಿ ತತ್ತರಿಸಿ ಹೋಗಬೇಕು ನಿನ್ನ ಬಾಳು. ಅಂದಾಗ ಈ ಶ್ರೀಮಂತನ ದುಡ್ಡಿನ ದರ್ಬಾರ ಮುಂದೆ ಯಾವನಾದರೂ ಬಡ ಭಿಕಾರಿ ತಲೆ ಎತ್ತಿ ಮಾತನಾಡಲು ಸಾಧ್ಯವೇ? ಅಂದು ನಿಮ್ಮ ಹಬ್ಬ ಗರ್ಭ ಶ್ರೀಮಂತ, ಎಂದು ನೀನು ಬಡ ಭಿಕಾರಿ. ನಿಮ್ಮ ಸರ್ವ ಆಸ್ತಿಯನ್ನೇ ಎತ್ತಿ ಹಾಕಿ ನಿನ್ನನ್ನು ಬಡ ಭಿಕಾರಿಯನ್ನಾಗಿ ಮಾಡಿದೆ. ಇನ್ನು ಮುಂದೆ ಇದೆ ಈ ಮೇಘರಾಜನ ಕಾರ್ಯಸ್ಥಾನ. ಮುರುಗ ಮುರುಗ ಹುಲಿ ಮುರುಗ ಇವ ಅಂಬರ
ದುಷ್ಟರ ಹುಲಿ ಮುರುಗ 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 ಹುಲಿ ಮುರುಗ ಇವ ದುಷ್ಟರ ಸಂಹರಿಸುವ ಮುರುಗ ಧೂಲಿನ ಜನ ಸೂರ್ಯನ ಜನ ಓ ಜನ ಜನ ತಾರಿನ ಬನ ತುಮ ಹೋ तुम्हें सनम मेरे हमरा तुम हो